ಈ ಸಿಎಂ ಚೇಂಜ್ ಆಗುವ ಬಗ್ಗೆ ಮಾತಾಡಬಾರ್ದು ಅಂತ ಮಾತಾಡಿದವ್ರ ಮೇಲೆ ಆಕ್ಷನ್ ತಗೋಬೇಕಂತ. ನೋಡಿ, ಕಾಂಗ್ರೆಸ್ ಪಾರ್ಟಿಯ ಲೀಡರ್ಗಳು ತಮ್ಮ ಹೇಳಿಕೆ ಪ್ರಕಾರ ಏನೀಗ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಅನ್ನುವಂಥದ್ದನ್ನು ತಾವು ಹೇಳಿದಿರಿ. ಯಾರ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತಾಡ್ತಾರ ಅವ್ರ ಮೇಲೆ ಕ್ರಮ ತಗೋಬೇಕಂತ ಅನ್ನುವಂಥ ಮಾತು ಹೇಳಿದಿರಿ. ಹಾಗಾದ್ರೆ ಕಾಂಗ್ರೆಸ್ ಪಾರ್ಟಿ ಅರ್ಧ ಖಾಲಿ ಆಕೈತೆ. ನಾಳೆ ಅರ್ಧಕ್ಕರ್ಧ ಕಾಂಗ್ರೆಸ್ ಪಾರ್ಟಿನ ಖಾಲಿ ಆಕೈತಿ. ತಗೊಳ್ಳಂಗ ಧೈರ್ಯ ಇದ್ರೆ ಕಾಂಗ್ರೆಸ್ ಪಾರ್ಟಿ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾದಾರ. ಡಿ.ಕೆ. ಶಿವಕುಮಾರು ಮಾತಾಡ್ಯಾರ, ಎಂ.ಬಿ. ಪಾಟೀಲು ಮಾತಾಡ್ಯಾರ, ಖರ್ಗೆ ಅವರು ಮಗನೂ ಮಾತಾಡಿದಾರ, ಆಮೇಲೆ ಶಿವಾನಂದ ಪಾಟೀಲ್ ನಾನು ಅಂತ ಹೇಳ್ಯಾರ, ಆರ್.ವಿ. ದೇಶಪಾಂಡೆ ನಾನು ಅಂತ ಹೇಳ್ಯಾರ, ಇನ್ನೂ ಎಷ್ಟು ಮಂದಿ ಹೇಳ್ಯಾರ ಎಲ್ಲರೂ. ಹಾಗಾದ್ರೆ ಎಲ್ಲರೂ ಹಾಕ್ರಿ ಪಾರ್ಟಿಯಿಂದ ಹೊರಗೆ ನೋಡೋಣ. ಧೈರ್ಯ ಇದ್ರೆ ಹಾಕ್ರಿ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಹೊರಗೆ ಹಾಕೈತೆ. ಅವಾಗ ಪಾರ್ಟಿ ಒಳಗೆ ಒಂದು ಸ್ವಚ್ಛತೆ ಬರುತ್ತೆ. ನಿಮ್ಮ ಕಡೆಯಿಂದ ಕಾಂಗ್ರೆಸ್ ಪಾರ್ಟಿ ಒಳಗೆ ಸ್ವಚ್ಛತೆ ಆಗುತ್ತೆ. ಎಲ್ಲ ಆಗ್ಲಾರ್ದ ವಿಷಯಗಳನ್ನ ಕಾಂಗ್ರೆಸ್ ಪಾರ್ಟಿ ನಾಯಕರು ಸುಮ್ಮನೆ ತೇಪೆ ಹಚ್ಚುವಂತ ಕೆಲಸಕ್ಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಇದ್ಯಾವುದು ಕೂಡ ಆಗ್ಲಾರ್ದಂತ ಕೆಲಸ ಇದೆಲ್ಲನೂ. ಯಾಕಂದ್ರೆ ಇವತ್ತು ಅವರಿಗೆಲ್ಲ ಸ್ಪಷ್ಟ ಆಗೈತಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗೈತಿ. ಹೀಗಾಗಿ ಟಾವಲ್ ಹಾಕೋ ಕೆಲಸ ಎಲ್ಲರೂ ಮಾಡಕತ್ತಾರೆ. ಮುಂದೆ ಯಾರ್ಯಾರ್ದು ಏನೇನಾಯ್ತು ಹಣೆ ಬರ ಅವ್ರಿಗೆ ಗೊತ್ತಾಗುತ್ತೆ. ಸರ್, MLA ದರ್ಶನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.